ನಾನ್ ವೆಜ್ ತಿಂದ್ವಿ. ಬಿರಿಯಾನಿ ಚೆನ್ನಾಗಿತ್ತು. ಪ್ರೈಸ್ ಓಕೆ ವರ್ತ್. ಫ್ರೆಂಡ್ಸ್ ಫ್ಯಾಮಿಲಿ. ಇಲ್ಲ ಏನು ತಗೊಂಡಿಲ್ಲ. ಚೆನ್ನಾಗಿದೆ. ಚೆನ್ನಾಗಿದೆ. ಪಿಜ್ಜಾ ಪೊಟೊಟೊ ಟ್ವಿಸ್ಟರ್ 1 to ಡಬಲ್ ರೇಟ್ ಇದೆ ಅಷ್ಟೇ. ಎಲ್ಲ ತಿಂದ್ವಿ, ಸ್ವಲ್ಪ ಟೇಸ್ಟ್ ಮಾಡಿದ್ವಿ. ಬಟ್ ಎಲ್ಲ ಹೊರಗಡೆಗಿಂತ ಇಲ್ಲ ರೇಟ್ ಜಾಸ್ತಿ ಇದೆ ಅಷ್ಟೇ. ಏನಂದ್ರೆ ಆಚೆನೇ ತಿನ್ಬೇಕು ಅನ್ಸುತ್ತೆ. ಚೆನ್ನಾಗಿದೆ. ಮೈಸೂರು ದಸರಾ ಹೇಗಿದೆ? ಇನ್ನೂ ಹೋಗಿಲ್ಲ, ಹೋಗ್ಬೇಕಷ್ಟೆ. ಮೈಸೂರು ಪಕ್ಕದವರು. ಮಂಡ್ಯದವರು. ಖುಷಿ ಆಗುತ್ತೆ. ಖುಷಿ. ಆಹಾರ ಮೇಳ ಚೆನ್ನಾಗಿದೆ, ಆದರೆ ಎಲ್ಲ ರೇಟೂ ಜಾಸ್ತಿ ಕಾಸ್ಟ್ಲಿ. ಎಲ್ಲ ಟೇಸ್ಟು ಚೆನ್ನಾಗಿದೆ, ಡಬಲ್ ರೇಟ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಸಣ್ಣ ಪುಟ್ಟ ರೈತರುಗಳಿಗೆ ತೊಂದರೆ ಅಷ್ಟೆ. ಚೆನ್ನಾಗಿದೆ ಆಹಾರ ಮೇಳ. ದಸರಾನೂ ಚೆನ್ನಾಗಿದೆ. ಇನ್ನೂ ಎಲ್ಲರ ಹತ್ರನೂ ಅಭಿಪ್ರಾಯಗಳು ಕೇಳಬೇಕು ನೀವು. ನಾವು ಚಾಮರಾಜನಗರ ಬೆಣ್ಣೆ ದೋಸೆ ಚೆನ್ನಾಗಿತ್ತು. ರೇಟ್ 50 ರೂಪಾಯಿ. ಚೆನ್ನಾಗಿದೆ. ಬಟ್ ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಸ್ಟಾಲ್ಸ್ ಜಾಸ್ತಿ ಇದೆ, ಸ್ಪೇಷಿಯಸ್ ಆಗಿದೆ, ಪರವಾಗಿಲ್ಲ, ಕ್ಲೀನಾಗಿದೆ ಈ ಸಲ. ಇಲ್ಲಿ ಚಾಕ್ಲೇಟ್ ಬೌಲ್, ಕುನಾಫಾ ಚಾಕ್ಲೇಟ್ ಬೌಲ್ ತೊಗೊಂಡ್ವಿ. ಹಾಂ, ಮೈಸೂರು. ಚೆನ್ನಾಗಿದೆ ಆ್ಯಸ್ ಯೂಶುವಲ್. ಆದರೆ ಈ ಸಲ ಸ್ವಲ್ಪ ಲೈಟಿಂಗ್ಸ್ ಜಾಸ್ತಿ, ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ಇದೆ ಅಷ್ಟೇ. ಜನ ಜಾಸ್ತಿ, ಕಂಪ್ಯಾರಿಟಿವ್ಲಿ ಜನ ಜಾಸ್ತಿ ಇದ್ದಾರೆ. ಚೆನ್ನಾಗಿದೆ, ಫುಡ್ ಚೆನ್ನಾಗಿದೆ. ನಾನು ಚಿಕನ್ ಕೀಮಾ ಮತ್ತು ದೋಸೆ ತಿಂದೆ. ಈಗ ಕುನಾಫಾ ಬೌಲ್ ಚೆನ್ನಾಗಿದೆ. ಮೈಸೂರು ಸೂಪರ್ ಆಲ್ವೇಸ್. ಥ್ಯಾಂಕ್ ಯು. ಹೈಜೀನಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ. ಫೈನ್, ಎಲ್ಲ ಶಾಪ್ಸಲ್ಲೂ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ, ಅದೊಂದು ಖುಷಿ ಇದೆ. ಲಾಸ್ಟ್ ಟೈಮ್ಗಿಂತ ಕಂಪ್ಯಾರಿಟಿವ್ಲಿ ಈ ಟೈಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಒಂದು ಸಲ ಟ್ರೈ ಮಾಡಿ. ಫಸ್ಟ್ ಟೈಮ್ ಬಂದಿದ್ದು, ಚೆನ್ನಾಗಿದೆ. ವೆಜ್ ತಿಂದ್ವಿ, ಅಷ್ಟಕ್ಕಷ್ಟೇ ಇತ್ತು. ಪ್ರೈಸ್ ಸ್ವಲ್ಪ ಹೆವಿನೇ, ಜಾಸ್ತಿನೇ ಇತ್ತು ಅನಿಸ್ತು ಅಷ್ಟೇ. ಇಲ್ಲ, ಮೈಸೂರವ್ರು. ಈ ಸರಿ ತುಂಬ ಗ್ರ್ಯಾಂಡಾಗಿ ಮಾಡಿ ಹೋಗಿದ್ದಾರೆ. ಆಹಾರ ಮೇಳ ಅಷ್ಟು ಚೆನ್ನಾಗಿಲ್ಲ ಅನಿಸ್ತು ಈ ಸರಿ, ಲಾಸ್ಟ್ ಟೈಮ್ ಕಂಪೇರ್ ಮಾಡೋದು. ಎಲ್ಲ ಸೇಮ್ ಐಟಮ್ ರಿಪೀಟೆಡ್, ಸೇಮ್ ಫುಡ್ಡೇ ಅನ್ನಿಸ್ತದೆ ಎಲ್ಲ ಕಡೆ ಅಷ್ಟೇ. ಚೆನ್ನಾಗಿದೆ. ಜಸ್ಟ್ ನಾವೀಗ ಬಿರಿಯಾನಿ ತಿನ್ಕೊಂಬಂದ್ವಿ ಅಷ್ಟೇ. ಚೆನ್ನಾಗಿದೆ. ಕೀಮಾ ದೋಸೆ ತಿಂದ್ವಿ, ಅದು ಚೆನ್ನಾಗಿದೆ. ಹಾಂ, ಪ್ರೈಸು ರೀಸನೇಬಲ್ ಆಗಿದೆ, ಚೆನ್ನಾಗಿದೆ. ಕಾಂಬೋ ಇಲ್ಲ, ಹಾಸನ್. ಹಾಂ, ಇವಾಗ ಜಸ್ಟ್ ಬಂದು ಫಸ್ಟೇ ಆರಾಮ ಮೇಳಕ್ಕೆ ಬಂದಿರೋದು. ಚೆನ್ನಾಗಿದೆ. ಹಾಂ, ಆಮೇಲೆ ಎನರ್ಜಿ ಬೇಕಲ್ಲ ಸುತ್ತಾಡೋಕ್ಕೆ, ಅದಕ್ಕೆ. ತುಂಬ ಚೆನ್ನಾಗಿದೆ. ಆದರೆ ಒಂದೇ ಕಡೆ ತಿನ್ನೋಕ್ಕಾಗಲ್ಲ, ಒಂದು ಕಡೆ ತಿಂದರೆ ಇನ್ನೊಂದು ಕಡೆ ತಿನ್ನಬೇಕು ಅನಿಸ್ತಿರುತ್ತೆ. ಅದಕ್ಕೆ ಎಲ್ಲ ಕಡೆ ತಿನ್ಕೊಂಡು ಹೋಗಿ ಅಷ್ಟೇ. ಹಾಂ, ಅದಕ್ಕೆ ಈಗ ಬಂದಿದ್ದೀವಿ, ಎಲ್ಲ ಒಂದೊಂದು ಟೇಸ್ಟ್ ಮಾಡ್ಕೊಂಡು ಹೋಗ್ತೀವಿ ಈಗ. ಚೆನ್ನಾಗಿದೆ ಸರ್. ತುಂಬ ಎಲ್ಲ ಥರದ್ದು ತಿನ್ಬೋದು, ಎಲ್ಲ ಕಡೆ ಫುಡ್ಡು ಟ್ರೈ ಮಾಡ್ಬೋದು ಸರ್. ನಾವು ಬರೀ ಮನೇಲಿ ಒಂದೇ ಥರ ತಿಂತಾ ಇರ್ತೀವಿ, ಇಲ್ಲಿ ನಾನಾ ಥರ ತಿಂತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಎಲ್ಲ ಬರಲಿ, ನೋಡಲಿ, ಎಲ್ಲರನ್ನೂ ಪ್ರೋತ್ಸಾಹ ಮಾಡಲಿ ಸರ್. ನಾವು ಬಂಗಾರಪೇಟೆ ಪಾನಿಪುರಿ ತಿಂದ್ವಿ, ಮಿರ್ಚಿ ಮಂಡಕ್ಕಿ ತಿಂದ್ವಿ, ಮಕ್ಕಳು ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಸರ್, ಟೇಸ್ಟ್ ವೈಸ್. ಎಲ್ಲರೂ ಬರಲಿ, ನೋಡ್ತೀನಿ. ನಾನ್ ವೆಜ್ ತಿಂದ್ವಿ. ಬಿರಿಯಾನಿ ಚೆನ್ನಾಗಿತ್ತು. ಪ್ರೈಸ್ ಓಕೆ ವರ್ತ್. ಫ್ರೆಂಡ್ಸ್ ಫ್ಯಾಮಿಲಿ. ಇಲ್ಲ ಏನು ತಗೊಂಡಿಲ್ಲ. ಚೆನ್ನಾಗಿದೆ. ಪಿಜ್ಜಾ ಪೊಟೊಟೊ ಟ್ವಿಸ್ಟರ್ 1 to ಡಬಲ್ ರೇಟ್ ಇದೆ ಅಷ್ಟೇ. ಎಲ್ಲ ತಿಂದ್ವಿ, ಸ್ವಲ್ಪ ಟೇಸ್ಟ್ ಮಾಡಿದ್ವಿ. ಬಟ್ ಎಲ್ಲ ಹೊರಗಡೆಗಿಂತ ಇಲ್ಲ ರೇಟ್ ಜಾಸ್ತಿ ಇದೆ ಅಷ್ಟೇ. ಏನಂದ್ರೆ ಆಚೆನೇ ತಿನ್ಬೇಕು ಅನ್ಸುತ್ತೆ. ಚೆನ್ನಾಗಿದೆ. ಮೈಸೂರು ದಸರಾ ಹೇಗಿದೆ? ಇನ್ನೂ ಹೋಗಿಲ್ಲ, ಹೋಗ್ಬೇಕಷ್ಟೆ. ಮೈಸೂರು ಪಕ್ಕದವರು. ಮಂಡ್ಯದವರು. ಖುಷಿ ಆಗುತ್ತೆ. ಖುಷಿ. ಆಹಾರ ಮೇಳ ಚೆನ್ನಾಗಿದೆ, ಆದರೆ ಎಲ್ಲ ರೇಟೂ ಜಾಸ್ತಿ ಕಾಸ್ಟ್ಲಿ. ಎಲ್ಲ ಟೇಸ್ಟು ಚೆನ್ನಾಗಿದೆ, ಡಬಲ್ ರೇಟ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಸಣ್ಣ ಪುಟ್ಟ ರೈತರುಗಳಿಗೆ ತೊಂದರೆ ಅಷ್ಟೆ. ಚೆನ್ನಾಗಿದೆ ಆಹಾರ ಮೇಳ. ದಸರಾನೂ ಚೆನ್ನಾಗಿದೆ. ಇನ್ನೂ ಎಲ್ಲರ ಹತ್ರನೂ ಅಭಿಪ್ರಾಯಗಳು ಕೇಳಬೇಕು ನೀವು. ನಾವು ಚಾಮರಾಜನಗರ
ಬೆಣ್ಣೆ ದೋಸೆ ಬೆಣ್ಣೆ ದೋಸೆ ಹೆಂಗಿತ್ತು? ಅದ್ಭುತವಾಗಿತ್ತು. ಚೆನ್ನಾಗಿತ್ತು ಚೆನ್ನಾಗಿತ್ತು ಎಷ್ಟು ರೇಟು? ರೇಟ್ 50 ರೂಪಾಯಿ. ಹೇಗನ್ಸುತ್ತೆ ಮೇಡಮ್ ಆಹಾರ ಮೇಳ? ಚೆನ್ನಾಗಿದೆ, ಓಕೆ ಬಟ್ ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಸ್ಟಾಲ್ಸ್ ಜಾಸ್ತಿ ಇದೆ, ಸ್ಪೇಷಿಯಸ್ ಆಗಿದೆ, ಪರವಾಗಿಲ್ಲ, ಕ್ಲೀನಾಗಿದೆ ಈ ಸಲ. ನೀವೇನು ತಿಂದ್ರಿ ಮೇಡಮ್ ಬಂದು? ಇಲ್ಲಿ ಚಾಕ್ಲೇಟ್ ಬೌಲ್, ಕುನಾಫಾ ಚಾಕ್ಲೇಟ್ ಬೌಲ್ ತೊಗೊಂಡ್ವಿ. ಮೈಸೂರು ಮೇಡಮ್? ಹಾಂ, ಮೈಸೂರು. ಹೇಗನ್ಸುತ್ತೆ ಮೇಡಮ್? ಚೆನ್ನಾಗಿದೆ ಆ್ಯಸ್ ಯೂಶುವಲ್, ಆದರೆ ಈ ಸಲ ಸ್ವಲ್ಪ ಲೈಟಿಂಗ್ಸ್ ಜಾಸ್ತಿ, ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ಇದೆ ಅಷ್ಟೇ. ಮೇಡಮ್ ಬನ್ನಿ, ತಿಂತಿದ್ದೀರಾ? ಹೇಗನ್ಸುತ್ತೆ ಮೈಸೂರು ದಸರಾ ಆಹಾರ ಮೇಳ? ಜನ ಜಾಸ್ತಿ, ಕಂಪ್ಯಾರಿಟಿವ್ಲಿ ಜನ ಜಾಸ್ತಿ ಇದ್ದಾರೆ. ಚೆನ್ನಾಗಿದೆ, ಫುಡ್ ಚೆನ್ನಾಗಿದೆ. ನಾನು ಚಿಕನ್ ಕೀಮಾ ಮತ್ತು ದೋಸೆ ತಿಂದೆ, ಈಗ ಕುನಾಫಾ ಬೌಲ್. ಚೆನ್ನಾಗಿದೆ. ಮೈಸೂರು ಸೂಪರ್ ಆಲ್ವೇಸ್. ಥ್ಯಾಂಕ್ ಯು. ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ, ಫೈನ್. ಎಲ್ಲ ಶಾಪ್ಸಲ್ಲೂ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ, ಅದೊಂದು ಖುಷಿ ಇದೆ. ಲಾಸ್ಟ್ ಟೈಮ್ಗಿಂತ ಕಂಪ್ಯಾರಿಟಿವ್ಲಿ ಈ ಟೈಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಒಂದ್ಸಲ ಟ್ರೈ ಮಾಡಿ. ಫಸ್ಟ್ ಟೈಮ್ ಬಂದಿದ್ದು, ಚೆನ್ನಾಗಿದೆ. ಓಕೆ ನಾ- ಏನೆಲ್ಲ ನೋಡಿ ತಿಂದಿರಾ ಏನಾದರೂ? ವೆಜ್ ತಿಂದ್ವಿ, ಅಷ್ಟಕ್ಕಷ್ಟೇ ಇತ್ತು. ಅಷ್ಟಕ್ಕಷ್ಟೇ ಇತ್ತು. ಪ್ರೈಸ್ ಸ್ವಲ್ಪ ಹೆವಿನೇ, ಜಾಸ್ತಿನೇ ಇತ್ತು ಅನಿಸ್ತು ಅಷ್ಟೇ. ಮೈಸೂರವರೇ ಹೇಗೆ? ಇಲ್ಲ, ಮೈಸೂರವ್ರು. ಹೇಗನ್ಸುತ್ತೆ ದಸರಾ, ಮೈಸೂರು ದಸರಾ? ಈ ಸರಿ ತುಂಬ ಗ್ರ್ಯಾಂಡಾಗಿ ಮಾಡಿ ಹೋಗಿದ್ದಾರೆ. ಆಹಾರ ಮೇಳ ಅಷ್ಟು ಚೆನ್ನಾಗಿಲ್ಲ ಅನಿಸ್ತು ಈ ಸರಿ, ಲಾಸ್ಟ್ ಟೈಮ್ ಕಂಪೇರ್ ಮಾಡೋದು. ಎಲ್ಲ ಸೇಮ್ ಐಟಮ್ ರಿಪೀಟೆಡ್, ಸೇಮ್ ಫುಡ್ಡೇ ಅನ್ನಿಸ್ತದೆ ಎಲ್ಲ ಕಡೆ ಅಷ್ಟೇ. ಹೇಗಿದೆ ಆಹಾರ ಮೇಳ? ಚೆನ್ನಾಗಿದೆ ಚೆನ್ನಾಗಿದೆ. ನೋ ಸರ್, ಏನೆಲ್ಲ ತಿಂದ್ರಿ ಅಂತ? ಏನೆಲ್ಲ ತಿಂದ್ರು? ಏನೆಲ್ಲ ವಿಸಿಟ್ ಮಾಡಿದ್ರಿ? ಜಸ್ಟ್ ನಾವೀಗ ಬಿರಿಯಾನಿ ತಿನ್ಕೊಂಬಂದ್ವಿ ಅಷ್ಟೇ. ಚೆನ್ನಾಗಿದೆ, ಕೀಮಾ ದೋಸೆ ತಿಂದ್ವಿ, ಅದು ಚೆನ್ನಾಗಿದೆ. ಹಾಂ, ಪ್ರೈಸು ರೀಸನೇಬಲ್ ಆಗಿದೆ, ಚೆನ್ನಾಗಿದೆ. ಕಾಂಬೋ ಇಲ್ಲ, ಹಾಸನ್. ಹಾಂ, ಹೇಗನ್ಸುತ್ತೆ ಮೇಡಮ್ ಮೈಸೂರು ದಸರಾ? ಇವಾಗ ಜಸ್ಟ್ ಬಂದು ಫಸ್ಟೇ ಆಹಾರ ಮೇಳಕ್ಕೆ ಬಂದಿರೋದು. ಚೆನ್ನಾಗಿದೆ. ಹಾಂ, ಆಮೇಲೆ ಎನರ್ಜಿ ಬೇಕಲ್ಲ ಸುತ್ತಾಡೋಕ್ಕೆ, ಅದಕ್ಕೆ. ತುಂಬ ಚೆನ್ನಾಗಿದೆ, ಆದರೆ ಒಂದೇ ಕಡೆ ತಿನ್ನೋಕ್ಕಾಗಲ್ಲ. ಒಂದು ಕಡೆ ತಿಂದರೆ ಇನ್ನೊಂದು ಕಡೆ ತಿನ್ನಬೇಕು ಅನಿಸ್ತಿರುತ್ತೆ. ಅದಕ್ಕೆ ಎಲ್ಲ ಕಡೆ ತಿನ್ಕೊಂಡು ಹೋಗಿ ಅಷ್ಟೇ. ಹಾಂ, ಅದಕ್ಕೆ ಈಗ ಬಂದಿದ್ದೀವಿ, ಎಲ್ಲ ಒಂದೊಂದು ಟೇಸ್ಟ್ ಮಾಡ್ಕೊಂಡು ಹೋಗ್ತೀವಿ ಈಗ. ಮೇಡಮ್ ಬನ್ನಿ, ಆಹಾರ ಮೇಳಕ್ಕೆ ಬಂದಿದ್ದೀವಿ, ಹೇಗನ್ಸುತ್ತೆ? ಚೆನ್ನಾಗಿದೆ ಸರ್, ತುಂಬ ಎಲ್ಲ ಥರದ್ದು ತಿನ್ಬೋದು, ಎಲ್ಲ ಕಡೆ ಫುಡ್ಡು ಟ್ರೈ ಮಾಡ್ಬೋದು ಸರ್. ನಾವು ಬರೀ ಮನೇಲಿ ಒಂದೇ ಥರ ತಿಂತಾ ಇರ್ತೀವಿ, ಇಲ್ಲಿ ನಾನಾ ಥರ ತಿಂತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ಎಲ್ಲ ಬರಲಿ ನೋಡಲಿ, ಎಲ್ಲರನ್ನೂ ಪ್ರೋತ್ಸಾಹ ಮಾಡಲಿ ಸರ್. ನಾವು ಬಂಗಾರಪೇಟೆ ಪಾನಿಪುರಿ ತಿಂದ್ವಿ, ಮಿರ್ಚಿ ಮಂಡಕ್ಕಿ ತಿಂದ್ವಿ, ಮಕ್ಕಳು ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಸರ್, ಟೇಸ್ಟ್ ವೈಸ್. ಎಲ್ಲರೂ ಬರಲಿ, ನೋಡ್ತೀನಿ.